ಗಲಭೆಕೋರರ ಮೇಲೆ ಹಾಕಿದಂಥ ಕೇಸನ್ನು ಹಿಂಪಡೆದಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಹಮ್ಮಿಕೊಂಡಂಥ ಈ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರುವಂಥ ಪೂಜ್ಯರಾದಂಥ ಹಿಂದೂ ಹುಲಿಯಾದಂಥ ಹಿಂದೂ ಹೃದಯ ಸಾಮ್ರಾಟರಾದಂಥ ಶ್ರೀ ಆಂದೋಲ ಅಪ್ಪ ಗುರುಗಳ ಪಾದಗಳಲ್ಲಿ ವಂದಿಸುತ್ತಾ, ಹಾಗೂ ಅವ್ರ ಜೊತೆಯಲ್ಲಿ ಬಂದಂಥ ಪಾಳ ಅಪ್ಪ ಅವರ ಗುರುಗಳ ಪಾದಗಳಲ್ಲಿ ವಂದಿಸುತ್ತಾ, ಹಾಗೂ ಮಿಣಿಸ್ಗಿ ಅಪ್ಪ ಅವರ ಪಾದಗಳಲ್ಲಿ ವಂದಿಸುತ್ತಾ, ಓಂಕಾರ ಬೆಣ್ಣೂರು ಶ್ರೀಗಳ ಪಾದಗಳಲ್ಲಿ ವಂದಿಸಿ, ಮತ್ತು ಇಲ್ಲಿ ಸೇರಿದಂಥ ಎಲ್ಲ ಹಿಂದೂ ಸಹೋದರ ಸಹೋದರಿಯರೇ ಹಾಗೂ ಎಲ್ಲ ಮಾಧ್ಯಮದವರು, ಇವತ್ತು ನಾವೆಲ್ಲ ಸೇರಿದಂಥ ವಿಷಯ ತಮ್ಗೆ ಗೊತ್ತಿದೆ. ಇದು 2 ನಿಮಿಷ ನಾ ಹೇಳಬೇಕು ಅಂತಂದ್ರೆ, ಇದು ಯಾವಾಗ ಪ್ರಾರಂಭ ಆಯಿತು ಅಂತಂದರೆ 2021ರಲ್ಲಿ ಆಳಂದ ಲಾಡ್ಲೆ ಮಶಾಕ್ ದರ್ಗಾ ಆವರಣದಲ್ಲಿ ಒಂದು ರಾಘವ ಚೈತನ್ಯ ಅವರ ಒಂದು ಸಮಾಧಿ ಇದೆ. ಆ ಸಮಾಧಿ ಮೇಲೆ ಶಿವಲಿಂಗ ಇದೆ. ಆ ಶಿವಲಿಂಗ 100 ವರ್ಷದಿಂದ ನಾವು ಹಿಂದೂಗಳು ಅಲ್ಲಿ ಹೋಗಿ ದಿನಾಲೂ ಪೂಜೆ ಮಾಡ್ತೀವಿ. ಅಲ್ಲಿ ಒಬ್ಬರು ದರ್ಗಾ ಜೋಶಿ ಅಂತಂದು ಒಬ್ರಿಗೆ ಅಲ್ಲಿ ನೇಮಕನೇ ಇದ್ದಾರೆ. ದಿನಾಲೂ ಹೋಗಿ ಅವ್ರು ಪೂಜೆ ಮಾಡ್ತಿದ್ರು ಆ ದರ್ಗಾಕ್ಕೆ, ಇದು ಇಲ್ಲಿ ಶಿವಲಿಂಗಕ್ಕೆ. ಆದರೆ ಏಕಾಏಕಿ ಅಲ್ಲಿ ಏನಾಗ್ತದೆ ಅಂತಂದ್ರೆ, ಆ ಲಿಂಗದ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡ್ತಾರೆ. ಮಲಮೂತ್ರ ವಿಸರ್ಜನೆ ಮಾಡೋದು ಮಾಹಿತಿ ನಮಗೆ ಏನು ದರ್ಗಾ ಜೋಶಿಯವರು ತಂದು ಕೊಟ್ಟ ಬಳಕ ನಾವೆಲ್ಲ ಹಿಂದೂಗಳು ಸೇರಿ ಅದನ್ನು ಖಂಡಿಸಿ ಒಂದು ಪ್ರತಿಭಟನೆ ಮಾಡ್ತೀವಿ. ಪ್ರತಿಭಟನೆ ಮಾಡಿದ ನಂತರ ನಮ್ಮ ತಂದೆಯವರು ಅವತ್ತು ಆಳಂದ ಶಾಸಕರಾಗಿದ್ದರು ಸುಭಾಷ್ ಗುತ್ತದಾರ್ ಅವರು ಮತ್ತೆ ಈ ರೀತಿ ಅಹಿತಕರ ಘಟನೆ ಆಗಬಾರ್ದು, ಸಮಾಜದಲ್ಲಿ ಶಾಂತಿ ಹಾಳಾಗಬಾರ್ದು ಅನ್ನೋ ಉದ್ದೇಶದಿಂದ ವಿಧಾನಸಭೆಯಲ್ಲಿ, ಯಾವ ವಿಧಾನಸಭೆ ಅಂತಂದರೆ ಇಡೀ ರಾಜ್ಯದಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ಅಲ್ಲಿ ಸಮಸ್ಯೆಗೆ ಪರಿಹಾರ ಕಂಡುಹಿಡ್ಕೊಳ್ಳುವಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವಂಥ ವಿಧಾನಸಭೆಯಲ್ಲಿ ಮತ್ತೆ ಈ ರೀತಿ ಘಟನೆ ಆಗಬಾರ್ದು, ಆ ಶಿವಲಿಂಗಕ್ಕೆ ರಕ್ಷಣೆ ಕೊಡ್ರಿ ಅಂತಂದು ಕೇಳಿದಾಗ ಅಲ್ಲಿ ಆಳಂದದ ಏನು ಕಿಡಿಗೇಡಿಗಳು ಅಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿದರು. ಅವ್ರು ಮತ್ತೆ ಪುನಃ ಏನು ಮಾಡ್ತಾರೆ, ನಮ್ಮ ತಂದೆಯವರ ಹೆಸರು ತಗೊಂಡು ನಮ್ಮ ಕುಟುಂಬದ ಹೆಣ್ಮಕ್ಳಿಗೆ ಅಶ್ಲೀಲವಾಗಿ ಬೈದು ಒಂದು ವಿಡಿಯೋ ಹರಿಬಿಡ್ತಾರೆ. ನೀನು ಏನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅದ, ನಾವು ಇದು ಮಾಡೀವಿ, ಈ ರೀತಿ ಲಿಂಗಕ್ಕೆ ಅಪಮಾನ, ನೀನೇನು ಮಾಡ್ತಿ ಮಾಡು ಅಂತಂದು ಅಶ್ಲೀಲ ಪದಗಳಲ್ಲಿ ಬೈತಾರೆ. ಬೈದಾಗ ಮತ್ತು ನಮ್ಮ ಆಳಂದನ ಹಿಂದೂ ಸಮಾಜದವರು ಮತ್ತು ಎಲ್ಲ ಮಠಾಧೀಶರು ಸೇರಿ ಒಂದು ಲಿಂಗಕ್ಕೆ ರಕ್ಷಣೆ ಕೇಳಿದ್ರೆ ಈ ರೀತಿ ಇವರು ಗುಂಡ ವರ್ತನೆ ಮಾಡ್ಲಿಕತ್ತಾರ ಮುಸಲ್ಮಾನರು, ಅದಕ್ಕೆ ಇದು ನಾವು ನ್ಯಾಯ ಕೇಳಬೇಕು ಅಂತಂದು ಮತ್ತೆ ಒಂದು ಹೋರಾಟ ಹಮ್ಮಿಕೊಂಡಾಗ ಆಳಂದಕ್ಕೆ ನಮ್ಮ ಏನು ಆಂದೋಲ ಶ್ರೀಗಳರ ಅವರು ಕೂಡ ಬರ್ತಾರೆ ಆ ಹೋರಾಟಕ್ಕೆ. ಬಂದು ಅಲ್ಲಿ ಅವರು ಆ ಘಟನೆಯನ್ನು ಖಂಡಿಸಿ 1-2 ಶಬ್ದಗಳು ಹೇಳ್ತಾರೆ. ಏನು ಇವರು ಜಿಹಾದ್ ಮಾಡ್ಲಿಕತ್ತಾರ, ಇವರು ಟಿಪ್ಪು ಸುಲ್ತಾನ ಯಾವ ರೀತಿ ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಿದ್ರು ಆ ರೀತಿ ಇಲ್ಲಿ ಆಳಂದ ಮುಸ್ಲಿಮರು ಮಾಡ್ಲಿಕತ್ತಾರ ಅಂತ. ಅಷ್ಟಕ್ಕೆ ಅಲ್ಲಿ ಮುಸಲ್ಮಾನರು ಏನು ಮಾಡ್ತಾರೆ, ಆಂದೋಲ ಅಪ್ಪ ಅವ್ರ ಮ್ಯಾಗ ಒಂದು ಕೇಸ್ ಹಾಕ್ತಾರೆ, ದ್ವೇಷ ಭಾಷಣ ಮಾಡ್ಯಾರ ಅಂತ. ಮತ್ತು ಆ ಕೇಸ್ ಆದ ಬಳಿಕ ಮುಂದೆ ನಾವು ಆ ಶಿವಲಿಂಗವನ್ನು ಶುದ್ಧೀಕರಣ ಮಾಡಬೇಕು ಅಂತಂದು ಆಂದೋಲ ಅಪ್ಪ ಅವರು ಕರೆ ಕೊಡ್ತಾರೆ. ಶಿವರಾತ್ರಿ ದಿವಸ ನಾವು DC ಅವರಿಗೆ ಮನವಿ ಕೊಡ್ತೀವಿ, ನಾವು ಎಲ್ಲರೂ ಹೋಗಿ ಪೂಜೆ ಮಾಡ್ತೀವಿ ಅಂತಂದಾಗ DC ಅವರು 2 ಸಮಾಜದವರಿಗೆ, ಹಿಂದೂ ಮತ್ತು ಮುಸಲ್ಮಾನ್ ಸಮಾಜದವರಿಗೆ ಇಲ್ಲಿ ಕರೆಸಿ ಶಾಂತಿ ಸಭೆ ಮಾಡಿ ಇದ್ರದ್ದು ಬಗ್ಗೆ ಪೂಜಾದ ಬಗ್ಗೆ ಏನು ಅಂತಂದು ಹೇಳ್ತೀರಿ ಅಂತಂದ್ರೆ ಅವರು ಮುಸಲ್ಮಾನರು ವಿರೋಧ ಮಾಡ್ತಾರೆ. ಆದ್ರೆ DC ಅವರು ಇದು 100 ವರ್ಷದಿಂದ ದಿನನಿತ್ಯ ಪೂಜೆ ನಡೆದಂಥ ಸ್ಥಳ, ಅದಕ್ಕೆ ನಾವು ನಿರ್ಬಂಧ ಮಾಡೋಕ್ಕೆ ಬರಲ್ಲ, ನಾವು ಪೂಜಾಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತಂದು ಹೇಳಿ ಅವರಿಗೆ ಕೂಡ ಹೇಳಿದಾಗ ಮುಸಲ್ಮಾನರು ಅದಕ್ಕೆ ಒಪ್ಕೋತಾರೆ. ಇಲ್ಲಿ ಸಭೆಯಲ್ಲಿ ಒಪ್ಕೊಂಡು ನಾಟಕವಾಡಿ ಅಲ್ಲಿ ಹಿಂದೆ ಏನು ಸಂಚು ಹಾಕ್ತಾರೆ ಅಂತಂದ್ರೆ ಅವರು ಪೂರ್ತಿ ಒಂದು 15 ದಿವಸ ಪ್ಲ್ಯಾನ್ ಮಾಡಿ ಕಟ್ಗೆ ತಲ್ವಾರುಗಳು ತಯಾರು ಮಾಡ್ಕೊಂಡು ಅವ್ರ ಮನೆ ಮೇಲೆ ಕಲ್ಲುಗಳು ಇಟ್ಕೊಂಡು ಖಾರದ ಪುಡಿ ಹಾಕಿರುವಂಥ ನೀರು ಇಟ್ಕೊಂಡು ಮತ್ತು ಒಂದು ಪ್ಲ್ಯಾನ್ ಯಾವ ರೀತಿ ಮಾಡ್ತಾರೆ ಅಂದ್ರೆ 3 ಸೈರನ್ ಹೊಡಿಬೇಕು. 1 ಸೈರನ್ ಹೊಡೆದ್ರೆ ಎಲ್ಲರೂ ರೆಡಿಯಾಗಿರಬೇಕು ಮುಸ್ಲಿಮರು. 2ನೇ ಸೈರನ್ ಹೊಡೆದ್ರೆ ನಿಮ್ಮ ಶಸ್ತ್ರಾಸ್ತ್ರಗಳನ್ನು ತೊಗೊಂಡು ನೀವು ಇಂಥ ಸ್ಥಳಕ್ಕೆ ಬರಬೇಕು ದರ್ಗಾ ಬೇಸಿಗೆ. 3ನೇ ಸೈರನ್ ಹೊಡೆದ್ರೆ ಅಟ್ಯಾಕ್ ಮಾಡಬೇಕು ಅಂತಂದು ಇದು ಹೇಳಿದ್ದು ಸಭೆಯಲ್ಲಿ ಒಂದು ವಿಡಿಯೋನೇ ಅದ. ಈ ರೀತಿ ಎಲ್ಲ ಸಾಕ್ಷಿಗಳು ತೊಗೊಂಡು ಪೊಲೀಸರು ಇದ್ರ ಆಮೇಲೆ ಏನು ನಮ್ಮ ಮೇಲೆ ಹಲ್ಲೆ ಮಾಡಿದ್ರು. ಕೇಂದ್ರ ಮಂತ್ರಿ ಭಗವಂತ ಖೂಬಾ, ನಮ್ಮ ತಂದೆಯವರು ಸುಭಾಷ್ ಗುತ್ತರ್ ಅವರು ಮತ್ತು ಜಿಲ್ಲೆಯ ಎಲ್ಲ ಶಾಸಕರು ಇದ್ರೂ ಆ ಸಂದರ್ಭದಲ್ಲಿ 4 ಗಂಟೆ ನಮಗೆ ತಡೆದು ನಮ್ಮ ಮೇಲೆ ಹಲ್ಲೆ ಮಾಡಿ ನನ್ನ ಕಾರ್ ಹೊಡೆದು, BR ಪಾಟೀಲ್ ಕಾರ್ ಹೊಡೆದು, DCSP ಕಾರ್ಗಳು ಹೊಡೆದು ಪೊಲೀಸರ ಮೇಲೆ ಹಲ್ಲೆ ಮಾಡಿ ನಾವು ಆದ್ರೂ ಕೂಡ ಅಷ್ಟು ರಕ್ಷಣೆ ಒಳಗಡೆ ಹೋಗಿ ಪೂಜೆ ಮಾಡಿ ಬಂದ ಬಳಿಕ ಪೊಲೀಸರು ಏನು ಹಲ್ಲೆ ಮಾಡಿದ್ರು ಆ ಗುಂಡಗಳ ಮ್ಯಾಗ ಕೇಸ್ ಹಾಕಿ ಸುಮಾರು 180 ಮಂದಿಗೆ ಅರೆಸ್ಟ್ ಮಾಡ್ತಾರೆ. ಅಂದ್ರೆ ಅರೆಸ್ಟ್ ಮಾಡಿದ ಬಳಿಕ ಮುಂದೆ ತನಿಖೆ ಮಾಡಿ ಏನೇನು ಸಾಕ್ಷಿಗಳವ, ಅವ್ರ ತಲ್ವಾರು ಎಲ್ಲಿ ತಯಾರು ಮಾಡಿದ್ರು, ಅವ್ರ ಕಟ್ಗೆಗಳು ಎಲ್ಲಿಂದ ತಂದರು, ಅವ್ರ ಕಲ್ಲುಗಳು ಯಾವ ನಾಲಾದಿಂದ ಎತ್ಕೊಂಡು ಬಂದರು, ಇಂಥ ಎಲ್ಲ ವಿಷಯಗಳು ಸಾಕ್ಷಿ ಸಮೇತ
ವಿಡಿಯೋಗಳು ಸಮೇತ ಹಿಡ್ಕೊಂಡು ಒಂದು ಚಾರ್ಜ್ ಶೀಟ್ ಮಾಡಿದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ಲಿಕ್ಕತ್ತದ, ಇವು ಅಲ್ಲಿ ಒಂದು ರಿಪೋರ್ಟ್ ಕೇಳ್ತಾರ, ಯಾರು ದರ್ಗಾ ಸಮಿತಿದವರು ಒಂದು ಮನವಿ ಮಾಡ್ತಾರ ಯು ಟಿ ಖಾದರ್ ಅವ್ರಿಗೆ, ಇವು ಕೇಸ್ ತೆಗೀರಿ ಇವರೆಲ್ಲ ಮುಗ್ಧರ ಅಂತಂದು ಅದನ್ನೇ ಹಿಡ್ಕೊಂಡು ಯು ಟಿ ಖಾದರ್ ರೆಕಮೆಂಡ್ ಮಾಡ್ತಾರೆ. ಆದರೆ ಯು ಟಿ ಖಾದರ್ ಅವರಿಗೆ ಬಿ ಆರ್ ಪಾಟೀಲ್ ಏನದ ಇವರು ಹಿಂದೆ ನಿಂತು ಇವರಿಗೆ ರೆಕಮೆಂಡ್ ಮಾಡ್ತಾರೆ, ಇದು ನೀವು ಪ್ರಕರಣ ನೀವು ಲೆಟ್ರ್ ಮ್ಯಾಗ್ ಕೊಡ್ರಿ, ನನ್ನ ಲೆಟ್ರ್ ಮ್ಯಾಗ್ ಕೊಟ್ರೆ ಹಿಂದೂಗಳ ಒಂದು ನನಗೆ ಮತ್ತೆ ಕೋಪಕ್ಕೆ ನಾ ಗುರಿ ಆಗ್ಬೇಕಾಗ್ತದೆ, ನೀವು ಮಾಡ್ರಿ ಅಂತಂದು ಯು ಟಿ ಖಾದರ್ಗೆ ಮುಂದೆ ಮಾಡಿ ಇದು ಲೆಟ್ರ್ ಬರೆಸಿ ಇವತ್ತು ಒಂದು ರಿಪೋರ್ಟ್ ಪೊಲೀಸ್ ಇಲಾಖೆಯಿಂದ ಏನು ಹೋಗ್ತದೆ ಅಂತಂದ್ರೆ ಇದಕ್ಕೆ ಸಾಕ್ಷ್ಯಗಳವ, ಇದು ಕೋಮು ಗಲಭೆ ಅಚಾನಕ್ ಆಗಿದ್ದಲ್ಲ, ಇದು ಕ್ರೈಮ್ ಪ್ಲ್ಯಾಂಡ್ ಕ್ರೈಮ್ ಅದ ಅಂತಂದು. ಆದ್ರೂ ಇವತ್ತು ಏನು ಸಿದ್ದರಾಮಯ್ಯ ಅವ್ರ ಸರ್ಕಾರ ಈ ಕೇಸ್ ವಾಪಸ್ ತಗೋತಾರೆ. ಈ ವಾಪಸ್ ತೊಗೊಂಡು ಏನು ಸಂದೇಶ ಕೊಡ್ಲಿಕತ್ತಾರ ಅಂತಂದ್ರೆ ಮುಸಲ್ಮಾನರಿಗೆ ಮುಕ್ತವಾಗಿ ನೀವು ಗಲಭೆ ಮಾಡಿರಿ, ನೀವು ಜಿಹಾದ್ ಮಾಡಿರಿ, ನೀವು ಯಾರ ಮ್ಯಾಗ ಹಲ್ಲೆ ಮಾಡಿರಿ, ನಾವು ನಿಮ್ಮ ರಕ್ಷಣೆಗೆ ಇದ್ದೀವಿ ಅಂತಂದು ಇದು ನಾವು ಒಪ್ಕೊಳ್ಳೋಕೆ ತಯಾರಿಲ್ಲ. ಅದಕ್ಕೆ ನಾವು ಬರ್ತಕ್ಕಂಥ ದಿನದಲ್ಲಿ ಇದಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವತ್ತು ಆಂದೋಲನ ಶ್ರೀಗಳು ಮಾಡಿದಂಥ ಹೋರಾಟ ಇದೇ ರೀತಿ ಮುಂದೆ ಹೊರಿಸ್ತೀವಿ. ಮತ್ತು ನ್ಯಾಯಾಲಯದಲ್ಲಿ ನಮ್ಮ ಡ್ರೈವರು ಏನು ಕಾರಲ್ಲಿ ನಾವು ಹೋಗೋವಂಥ ಸಂದರ್ಭದಲ್ಲಿ ನಮ್ಮ ಕಾರ್ ಮೇಲೆ ಕಲ್ಲು ಹೊಡೆದಿದ್ರು, ಆ ಪ್ರೈವೇಟ್ ಕಂಪ್ಲೇಂಟು ಒಬ್ಬರು ನಿಮ್ಮಂಗೆ ಪತ್ರಕರ್ತರು ಅವತ್ತು ಬಂದಾಗ ಜಂಗ್ಲೆ ಅಂತಂದು ಅವ್ರ ಕ್ಯಾಮ್ರಾ ಕಸ್ಕೊಂಡು ಅವ್ರಿಗೂ ಹಲ್ಲೆ ಮಾಡ್ಯಾರ. ಇವು 2 ಪ್ರೈವೇಟ್ ಕಂಪ್ಲೇಂಟ್ ಅವ. ಪ್ರೈವೇಟ್ ಕಂಪ್ಲೇಂಟ್ ತಗೊಳ್ಳೋಕ್ಕೆ ಸರ್ಕಾರಕ್ಕೆ ಅಧಿಕಾರ ಇಲ್ಲ, ಇದು ಸಂವಿಧಾನ ಬಾಹಿರವಾದಂಥ ಕೆಲಸ. ಅದಕ್ಕೆ ಇವನು ಚಾಲೆಂಜ್ ಮಾಡ್ತೀವಿ ಮತ್ತು ಉಳಿದ ಎಲ್ಲ ಕೇಸ್ಗಳನ್ನು ಕೂಡ ಇವತ್ತು ನಾವು ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿ ಇದನ್ನು ನಾವು ನ್ಯಾಯ ಸಿಗುವಂಥ, ನಮ್ಮ ಹಿಂದೂಗಳಿಗೆ ಆದಂಥ ಅನ್ಯಾಯ ಮತ್ತು ನಮ್ಮ ಮೇಲೆ ಆದಂಥ ಹಲ್ಲೆಯನ್ನು ನ್ಯಾಯ ಸಿಗುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ಇದೇ ರೀತಿ ಎಲ್ಲ ನಮ್ಮ ಹಿಂದೂಗಳು ಏನಾಗ್ಯದ ಅಂತಂದ್ರೆ ನಮ್ಮ ದೇಶದಲ್ಲಿ ನಮಗೆ ಜಾತಿ ಹೆಸರ ಮೇಲೆ ಹೊಡೆಯುವಂಥ ಕೆಲಸ ಮಾಡ್ಲಿಕತ್ತಾರ. ಅದರಲ್ಲಿ ನಮ್ಮ ಆಳಂದ ಬಿ ಆರ್ ಪಾಟೀಲ್ ಅಂತಂದ್ರೆ ಇವು ಕೊಂಡಿ ಮಿಂಚಣ್ಣ ಇದ್ದಂಗೆ. ನಾವು ಆಳಂದದಲ್ಲಿ ರಾಘವ್ ಚೈತನ್ಯ ಶಿವಲಿಂಗ ಹೋರಾಟ ಮಾಡಿದ್ರೆ ಇವರು ಗುಂಜಟ್ಟಿದಾಗ ಹೋಗಿ ಮಹಾರಾಷ್ಟ್ರದಲ್ಲಿ ಅಲ್ಲಿ ಶಿವಲಿಂಗ ಅದ ರಾಘವ್ ಚೈತನ್ಯ, ಇದು ರಾಘವ್ ಚೈತನ್ಯ ಶಿವಲಿಂಗ ಅಲ್ಲ ಅಂತಂದು ಇವತ್ತು ಧರ್ಮದ ದ್ರೋಹ ಕೆಲಸ ಇವತ್ತು ಬಿ ಆರ್ ಪಾಟೀಲ್ ಮಾಡ್ಲಿಕತ್ತಾರ. ಅದಕ್ಕೆ ನಾವೆಲ್ಲರೂ ಎಚ್ಚರಿಕೆಯಿಂದ ನಾವು ಒಗ್ಗಟ್ಟಿನಿಂದ ಇವತ್ತು ಇಂಥ ಹೋರಾಟಗಳು ಮಾಡಬೇಕು ಅಂತಂದು ಈ ಸಂದರ್ಭದಲ್ಲಿ ಎಲ್ಲರಿಗೆ ಮನವಿ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.